ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ನಾ ಇವತ್ತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಗೋಟೆದ ಗ್ರಾಮದಾರದಾರ ಇವ್ರ ಅಣ್ಣ ಮುದುಕು ಸಲಗರ್ ಅಂತೇಳಿ ಸಣ್ಣ ಟ್ಯಾಕ್ಟರ್ ತೊಗೊಂಡು ಬಂದಾರಿ. ನಮ್ಮ ಕಬ್ಬಿನೊಳಗೆ ರೋಟ್ರ್ ಹೊಡ್ಲಿಕ್ಕ ತೊಗರಿಯಾಗ ಹೊಡಿತಾರೆ ಇವ್ರು. ಇವತ್ತು ಟ್ಯಾಕ್ಟರ್ದೊಳಗೆ ಯಾವ ರೀತಿ ಟ್ಯಾಕ್ಟರ್ ಚಾಲು ಮಾಡೋದು, ಆಮೇಲೆ ಇಲ್ಲಿ ಇದ್ರ ಟ್ಯಾಕ್ಟರ್ದೊಳಗೆ ಹೆಂಗೆ ಗೇರ್ ಬದಲಾಯಿಸ್ಕೊಳ್ಳೋದು, ಕ್ಲಚ್ ಎಲ್ಲಿ ಹಿಡಿದು ಅನ್ನೋದ್ರ ಬಗ್ಗೆ ಮಾಹಿತಿ ಹೇಳ್ಯಾರ ನೋಡ್ರಿ. ಕೇಳ್ರಿ, ಅವರು ತೋರಿಸ್ತಾರೆ ನಿಮ್ಗೆ. ಇದನ್ನು ನೋಡ್ರಿ ಕ್ಲಚ್ ಅಂತೇಳಿ ಕರಿತೀವ್ರಿ ಇದನ್ನು. ಅಂದ್ರೆ ಇದು ಇಲ್ಲಿ ಕ್ಲಚ್ ಅಂತೇಳಿ ಕರಿತಾರಂತ್ರಿ. ಆಮೇಲೆ ಇಲ್ಲಿ ಈಚೆ ಕಡೆ ನೋಡ್ರಿ ಇಂಡಿಕೇಟರ್ ಅಂಥೇಳಿ ಒಂದು ದೊಡ್ಡ ಪಾನ ಇಟ್ಟಾರಿ. ಯಾವ ರೀತಿ ಚಾಲೂ ಮಾಡೋದು ಅನ್ನೋದು ತೋರಿಸ್ತಾರೆ. ಟೋಟಲ್ 2 ಟ್ರ್ಯಾಕ್ಟರ್ ಬಂದವ್ರಿ. ಇಲ್ಲಿ ಡೋಳಿ ಕೊಡ್ಯಾರು ಮುದುಕು, ಒಬ್ಬರು ಗೋಟೆದವ್ರು ಅದಾರಿ ಮುದುಕು ಅನ್ನೋ ಸಲಗರ್ ಅಂತೇಳಿ, ಇನ್ನೊಬ್ರು ಕಲಬುಳಿಗೆ ಅವ್ರಿಗೆ ಡೋಳಿ ಕೊಡ್ಯಾರ ಕಾಕಾವ್ರು ಅದಾರಿ. ಅವ್ರದ್ದು ಇದೇ ರೀತಿ ಟ್ಯಾಕ್ಟರ್ ಐತ್ರಿ. ಇದು ನೋಡ್ರಿ ಇಂಡಿಕೇಟರ್ ಈ ರೀತಿ ಪಾನ ಹಚ್ಚಿಸಿ ಇದನ್ನ ತಿರುಗಿಸಿ ಇವತ್ತಲೇ ಚಾಲೂ ಮಾಡ್ತೀವಿ ಅಂದ್ರೆ ಏನಾಕೈತೈತ್ರಿ, ಚಾಲೂ ಆಕೈತೈತೆ ಅನ್ನ ಅವ್ರು ಹೇಳಿದ್ರಿ ಅವರು. ಅದಾದ ಬಳಿಕ ಇಲ್ಲಿ ನೋಡ್ರಿ ತೋರಿಸ್ತಾನೆ ನಿಮ್ಗೆ. ಇಲ್ಲಿ ಗೇರ್ ಬದಲಾಯಿಸ್ಬೋದಂತ್ರಿ ಇದು. ಆಮೇಲೆ ಇಲ್ಲಿ ಕಾಲಾಗ ಎಲ್ಲಿ ಬೇಕಲ್ಲಿ ಸ್ಟಾಪ್ ಮಾಡ್ಬೋದಂತ್ರಿ. ಇವೆರಡು ಅದಾವ್ರಿ. ನೋಡತ್ರಿ ಗೇರ್ ಬದಲಾಯಿಸ್ಬೋದು. ಆಮೇಲೆ ನಮಗೆ ಎಲ್ಲಿ ಬೇಕಲ್ಲಿ ಸ್ಟಾಪ್ ಮಾಡ್ಬೋದ್ರಿ ಗಾಡಿ. ಇದು ಕ್ಲಚ್ ಐತ್ರಿ. ಆಮೇಲೆ ಇದು ನೋಡ್ರಿ, ಅಂದ್ರೆ ಗಡಿಯದ ಸಾಲ ದಪ್ಪ ಬೇಕಾದ್ರೆ ದಮ್ಮ, ರೋಟ್ರ್ ಒಳಗೆ ರೀ ರೋಟ್ರ್ ಸಾಲ ದಪ್ಪ ಬೇಕಾದ್ರೆ ದಮ್ಮ, ಸಣ್ಣ ಬೇಕಾದ್ರೆ ಸಣ್ಣ ಇಟ್ಬೋದೈತ್ರಿ ಇದನ್ನು ಅಂದ್ರೆ ಇದು ಸೆಟ್ಟಿಂಗ್ ಮಾಡ್ಬೋದೈತೈತ್ರಿ. ಇನ್ನು ಆಚೆ ಕಡೆ ಅವ್ರು ಹಿಡ್ದಾರಲ್ರಿ, ಅದನ್ನ ನೋಡಿ ಸ್ಪೀಡ್ ಮಾಡ್ಬೋದೈತ್ರಿ. ಆಮೇಲೆ ಕೈಯಾಗ ಬ್ರೇಕ್ ಅದೇನು ತೋರಿಸಿದ್ರಲ್ರಿ, ಅದನ್ನು ತಿರುಗಿಸಿ ಅದು ಸ್ಪೀಡ್ ಎಷ್ಟು ಬೇಕು ಟ್ಯಾಕ್ಟರ್ ಸ್ಪೀಡ್ ಬೇಕಾದ್ರೆ ಸ್ಪೀಡ, ಸ್ಲೋ ಬೇಕಾದ್ರೆ ಸ್ಲೋ ರೀ, ಅದನ್ನ ಇಟ್ಬೋದೈತಿ. ಆಮೇಲೆ ತಿರುಗಿಸ್ಬೋದು ನೋಡ್ರಿ. ಇದನ್ನು ಕೈಯಾಗಿ ಹಿಡಿದಿವಿ ಅಂದ್ರೆ ಆಮೇಲೆ ಗಾಡಿ ಏನಾಕತ್ರಿ ಟರ್ನ್ ಆಕತ್ರಿ. ಒಂದು ಸಾರಿ ಬಿಟ್ಟು ಒಂದು ಸಾರಿಗೆ ತಿರುಗಿಸ್ಕೊಂಡು ಆಮೇಲೆ ಹಚ್ಚೋದೈತ್ರಿ. ಇವರು ಮುದುಕು ಅನ್ನೋ ಸಲಗರ ಟೋಟಲ್ 3 ಗಾಲಿ ಟ್ಯಾಕ್ಟರ್ ಐತ್ರಿ. ಮುಂದೊಂದು ಗಾಲಿ ಐತ್ರಿ, ಹಿಂದೆ 2 ಗಾಲಿ ಇದಾವ್ರಿ. ಇದಕ್ಕೆ ಚಂದ ಹೊಡೆದಾರಿ ರುಟ್ರ ನಮ್ಮ ಕಬ್ಬಿನೊಳಗೋದು. ನಿಮಗೂ ಈ ರೀತಿ ಇವರು ಬೇಕಾಗಿದ್ರಂದ್ರೆ ರುಟ್ರ ಹೊಡ್ಲಿಕ್ಕೆ ಸಂಪರ್ಕ ಮಾಡಿರಿ, ಬರ್ತಾರೆ ಮುದುಕು ಅನ್ನೋ ಸಲಗರ ಅವ್ರನ್ನ. ಇವರು ಡೋಳಿ ಕೊಡ್ಯಾರ ಅದಾರಿ ಕಾಕಾವ್ರು. ಇವ್ರದ್ದು ಸೇಮ್ ಟ್ಯಾಕ್ಟರ್ ಐತ್ರಿ. ಮುಂದೆ 2 ನಂದಿ ಬಸವಣ್ಣ ತೆಗ್ದಾರ ನೋಡ್ರಿ. ಎತ್ತುಗಳನ್ನ ನೋಡ್ರಿ ಯಾವ ರೀತಿ ಐತಿ. ಆಮೇಲೆ ಇವ್ರದ್ದು ಎಲ್ಲ ಸೇಮ್ ಯಾವ ರೀತಿ ಚಾಲು ಮಾಡಬೇಕು ಅನ್ನೋದು ಸೇಮ್ ಐತಿ. ಈಗ ಅವರು ಯಾವ ರೀತಿ ಚಾಲು ಮಾಡಿದ್ರು, ಗಳೆ ಯಾವ ರೀತಿ ಹೊಡೆದಾರು, ಆಮೇಲೆ ಅವ್ರ ಫೋನ್ ನಂಬರ್ ಮಾಹಿತಿ ಅದು ಕೊಟ್ಟಾರು. ಕೇಳ್ಕೊಂಡು ಬರ್ರಿ, ನಾ ಏನು ಮಾತಾಡಂಗಿಲ್ಲ, ನೋಡ್ಕೊಂಡು ಬರ್ರಿ. ಅಂದ್ರೆ ಎದ್ರೊಳಗ್ರ ಇದು ಗಳೆ ಹೊಡ್ಯಾಕ ತಗೊಂಡ್ ಬಂದಿರಿ ಅನ್ನಾರ ಅದನ್ನ ಕಬ್ಬಿನೊಳಗೆ ರೋಟರಿ. ಕಬ್ಬಿನೊಳಗ್ರಿ ಮತ್ತೆ ಯಾವ ಬೆಳೆ ಒಳಗೆ ಹೊಡಿತೈತಿ? ತೊಗರಿಯಾಗೂ ಬರ್ತೈತ್ರಿ ರೋಟರ್ ಹೊಡ್ಯಾಕ್ರಿ, ಕಬ್ಬಿನೊಳಗೂ ಬರ್ತೈತ್ರಿ. ಅಂದ್ರೆ ಇವತ್ತು ರೋಟರ್ ಹೊಡೆದ ಸಾಲ ಏರ್ಸೋದು ಎಲ್ಲ ಮಾಡ್ತೀರೇನ್ರಿ? ಬೋದು ಏರಿಸ್ತೈತ್ರಿ. ಇದು ಟ್ಯಾಕ್ಟ್ರಿ ಯಾರಿಗಾದ್ರೂ ಬೇಕಾಗಿತ್ತಂದ್ರೆ ವಿಡಿಯೋ ನೋಡ್ದಾರಿಗೆ ನಿಮ್ಮ ಹೆಸರು ಆಮೇಲೆ ಇದು ಫೋನ್ ನಂಬರ್ ಕೊಡ್ತೀರಿ? ಮುದುಕಪ್ಪ ಸಲಗರ್ ರೀ. ಹಾಂ, ಫೋನ್ ನಂಬರ್ ರೀ 9916641302. ಹಾಂ, ಓಕೆ ರೀ. ಅಂದ್ರೆ ಯಾರಾದ್ರೂ ವಿಡಿಯೋ ನೋಡಿದ್ರಂದ್ರೆ ಟ್ಯಾಕ್ಟರ್ ಅವ್ರಿಗೆ ಅಂದ್ರೆ ರೋಟರ್ ಹೊಡ್ಲಿಕ್ಕೆ ತೊಗರಿ ಒಳಗ್ರಿ ಕಬ್ಬಿನೊಳಗೆ ಬೇಕಾಗಿತ್ತಂದ್ರೆ ನಿಮ್ಗೆ ಸಂಪರ್ಕ ಮಾಡಿದ್ರಂದ್ರೆ ನೀವು ಅಂದ್ರೆ ಹೋಗ್ತೀರಿ. ಅಂದ್ರೆ 1-2 ದಿವಸ ಅಡ್ವಾನ್ಸ್ ಹೇಳ್ಬೇಕಾಗ್ತದೆ ರೀ. ಭಾಳ ಗಿರೇಕಿ ಅದಾವೇನೋ ರೀ. ಹಾಂ ರೀ. ಯಾರಾದ್ರೂ ವಿಡಿಯೋ ನೋಡ್ದವ್ರು ಇದ್ರಿ ಅಂದ್ರೆ ಇವು ಟ್ಯಾಕ್ಟ್ರ ರೀ, ಅಂದ್ರೆ ರೋಟ್ರ್ ಹೊಡಿಯೊಳಗೆ ಕಬ್ಬಿನೊಳಗೆ ರೀ ಆಮೇಲೆ ತೊಗರಿ ಒಳಗೆ ಬೇಕಾಗಿತ್ತಂದ್ರೆ ನಿಮ್ಗೆ 2 ದಿವಸ ಅಡ್ವಾನ್ಸ್ ಹೇಳ್ರಿ ಅವ್ರಿಗೆ. ಯಾಕಂದ್ರೆ ಭಾಳ ಮಂದಿ ಜನ ಪಾಳೆ ಹಚ್ಚಿರ್ತಾರೋ. 2 ದಿವಸ ಅಡ್ವಾನ್ಸ್ ಹೇಳಿದ್ರಿ ಅಂದ್ರೆ ಬಂದು ನಿಮ್ಮ ಹೊಲದೊಳಗೆ ರೋಟ್ರ್ ಕೊಟ್ರೆ ಹೊಡೆದು ಹೋಗ್ತಾರೋ. ಬಾಯ್. ತಿರುಗಿಸ್ರಿ.
ಈಗ ಚಾಲೂ ಮಾಡ್ಕೊಂಡೋಗಿ ಆ ಸಾಲದಿಂದ ಈ ಸಾಲ ತಿರುಗಿಸ್ಕೊಂಡು ಯಾವ ರೀತಿ ಬಂದರು ವಾಪಸ್ ಅನ್ನೋದು ನೋಡ್ಲಾಕತ್ತೀರಿ. ಈಗ ತಿರುಗಿಸ್ಕೊಂಡ್ರಿ ಇಲ್ಲಿ ಅಂದ್ರೆ ದಂಡಿಗೆ ಬಂದ ನೋಡ್ರಿ ಅವರು ಕ್ಲಚ್ ಯಾವ ರೀತಿ ಹಿಡಿತಾರೋ, ಗೇರ್ ಯಾವ ರೀತಿ ಬದಲಾಯಿಸ್ತಾರೋ, ಆಮೇಲೆ ಟರ್ನ್ ಯಾವ ರೀತಿ ಮಾಡ್ಕೋತಾರೋ ನೋಡ್ಲಾಕತ್ತೀರಿ. ಇದು ಅಂದ್ರೆ ಟ್ಯಾಕ್ಟ್ರ ಹಿಂದೆ ಎಂಜಿನ್ ಐತ್ರಿ, ಈ ಕಡೆ ಮುಂದೆ ಎಂಜಿನ ಹಿಂದೆ ಕೂಡೋದೈತ್ರಿ. ದೊಡ್ಡ ಟ್ಯಾಕ್ಟ್ರ್ ಒಳಗೆ ಏನು ಮಾಡ್ತೀವಿ ಮುಂದೆ ಎಂಜಿನ್ ಇರ್ತೈತಿ ರೀ, ಹಿಂದೆ ಕೂಡೋದಿರ್ತೈತಿ. ನೋಡ್ರಿ ಯಾವ ರೀತಿ ತಿರುಗಿಸ್ಕೊಂಡ್ರು 3 ಗಾಲಿ, ಮುಂದೊಂದು ಗಾಲಿ ನೋಡ್ರಿ ಯಾವ ರೀತಿ ಸಣ್ಣ ಗಾಲಿ ಐತ್ರಿ. ಆಮೇಲೆ ಇದು ಕೆಳಗಡೆದೆಲ್ಲ ಬಿದ್ದಿದ್ದು ಕಸ ಅದು ಸಿಕ್ಕಿದ್ದು ಅದನ್ನು ತೆಗಿಬೇಕಾಗತ್ರಿ. ಕೆಳಗಡೆ ಹಲ್ಲು ನೋಡ್ರಿ ಯಾವ ರೀತಿ ಅದಾವೆ ನೋಡ್ಲಾಕತ್ರಿ. ಎಷ್ಟು ಚೂಪ್ ಅದಾವ ನೋಡ್ರಿ, ಕೊಡಿಗಿಲ್ ಟೈಪ್ ಅದಾವ್ರಿ. ಅಂದ್ರೆ ಅವು ಏನು ಹಾಕೋರಿಗೆ ನೆಲಕ್ಕೆ ಹಚ್ಚಿ ಅಲ್ಲಿ ರೇಸ್ ಮಾಡಿಬಿಟ್ಟು ಅಂದ್ರೆ ಕೆಳಗೆ ನೆಲ ಎಲ್ಲ ಏನು ಮಾಡ್ತಾವ್ರಿ ಅವು ಅಂದ್ರೆ ನೆಲ ಎಲ್ಲ ಹಡ್ಡಿ ಏನು ಮಾಡ್ತಾವ್ರಿ ಅಂದ್ರೆ ತೆಳಗಿನ ಮ್ಯಾಗಿನ ತೆಳಗೆ ಮಣ್ಣು ಮಾಡ್ತಾವೆ. ನೋಡ್ಲತ್ತೀರಿ ನೀವು ಯಾವ ರೀತಿ ಮಾಡ್ಕೊಂಡು ಹೊಂಟಾವು ಅಂಥೇಳಿ. ಚಂದ ಹೊಡೆದಾರಿ ಕಬ್ಬಿನದೊಳಗೆ ರುಟ್ರ. ಅಂದ್ರೆ ರುಟ್ರು ಹೊಡಿ ಮುಂದಾಗ ನೆಲ ಭಾಳ ಅಂದ್ರೆ ಏನಾಗಿರ್ಬಾರ್ದು ರೀ, ಹಸಿದು ಇರಬಾರ್ದು, ಈ ಕಡೆ ಭಾಳ ಒಣಗಿರ್ಬಾರ್ದು ರೀ, ಮೀಡಿಯಮ್ ಇರಬೇಕು. ಅಂದ್ರೆ ಅರ ಹಸಿ ಅಂತೇಳಿ ಕರಿತೀವಲ್ರಿ, ಅರ್ಧ ಹಸಿದು ಹಂಗಿತ್ತಂದ್ರೆ ರುಟ್ರ ಭಾಳ ಚಂದ ಆಕೈತ್ರಿ. ನೋಡ್ರಿ ಎಷ್ಟು ಚಂದ ಹೊಡೆದಾರ ನಮ್ಮ ಕಬ್ಬಿನೊಳಗೆ. ರುಟ್ರು ಹೊಡಿಕ್ಕಿಂತ ಮುಂಚೆ ಎಲ್ಲ ಕಸ ಅದು ಕಳಿಯೋದು ತೆಗಿಸ್ಬೇಕಾಕತ್ರಿ. ತೆಗಿಸಿ ಗೊಬ್ಬರದು ಒಗದು ಆಮೇಲೆ ಈ ರೀತಿ ರುಟ್ರು ಹೊಡಿಸಿಬಿಟ್ಟು ಅಂದ್ರೆ ಒಳಗೆ ಗೊಬ್ಬರದು ಎಲ್ಲ ಮುಚ್ಚಿ ಬಿಡ್ತೈತ್ರಿ. ಇನ್ನು ಡೈರೆಕ್ಟ್ ಮಳೆ ಆತಂದ್ರೆ ಮಳೆ ಮೇಲೆ ಇಲ್ಲ ನೀರದು ಹಾಯಿಸಿ ಏನು ಮಾಡಿದ್ರಿ ಕಬ್ಬ ಬೆಳೆ ತೆಗಿದೈತ್ರಿ. ನೋಡ್ರಿ ಇವ್ರು ಕಲ್ಬುಳಿಗೆ ಇರ್ದಾರೆ ಡೋಳಿ ಕೊಡ್ಯಾರ ಕಾಕಾರು. ಅವ್ರು ಒಂದು ಸಾಲ ಹೊಡ್ಕೊಂಡು ಹೋದ್ರೆ ಕಡೆ ನಡು 2 ಸಾಲ ಗ್ಯಾಪ್ ಬಿಟ್ಟಾರ್ರಿ. ಅಂದ್ರೆ ಆ ಸಾಲದಿಂದ ಈ ಸಾಲ ತನ ಒಂದು ಸಾಲದಿಂದ ಸಾಲ ಯಾಕೆ ನಡು ಸಾಲ ಗ್ಯಾಪ್ ಬಿಟ್ಟರೆ ಟ್ಯಾಕ್ಟ್ರಗಳೇ ಅಂದ್ರೆ ರುಟ್ರು ಹೊಡಿದಂದ್ರೆ ರೀ ಅವು ಎರಡೂ ತಿರುಗಿಸು ಮುಂದಾಗ ಟಚ್ ಆಗಬಾರ್ದು ಅಂತ ಹೇಳ್ರಿ. ಅಂದ್ರೆ ನೋಡಿರಂಗ್ಲ ಅಪೋಸಿಟ್ ಬರ್ತಿರ್ತಾರೆ ಅವರು, ಅದಕ್ಕೆ ಎರಡೂ ಟ್ಯಾಕ್ಟ್ರ ಚಾಲೂ ಇರ್ತಾವ್ರಿ, ಏನಾದರೂ ಅನಾಹುತ ಆಗಬಾರ್ದು ಅಂಥೇಳಿ ನಡು 2 ಸಾಲ ಗ್ಯಾಪ್ ಬಿಟ್ಟು ಈ ರೀತಿ ಏನು ಮಾಡ್ತಿರ್ತಾರೆ ರುಟ್ರು ಹೊಡಿತಿರ್ತಾರೆ. ಇವ್ರು ದಾಂಡಿಗೆ ದಾಂಡಿಗೆ ಹೋಗಿ ದಾಂಡಿಗೆ ಬಂದ್ರೆ ನೋಡ್ರಿ ಅಣ್ಣ ಅವರು. ನೋಡ್ರಿ ನೀವು ಕಸದು ಎಲ್ಲ ಸ್ವಚ್ಛ ಹೆಂಗೆ ಕಿತ್ತೆ ಈ ರೀತಿ ರುಟ್ರು ಹೊಡೆಸ್ರಿ. ಯಾಕಂದ್ರೆ ಇದ್ರೊಳಗೆ ಯಾವ ರೀತಿ ಹಲ್ಲಾಗಿ ಸಿಕ್ಕೊಂಡೈತಿ ನೋಡ್ರಿ, ಅದು ಎಲ್ರಿ ಕಬ್ಬಿನ ರೌಂಡ್ ಸಿಕ್ಕೊಂಡೈತಿ ರೀ. ಕಸ ಏನು ನಾವು ಮುಂಚೆನೇ ಆಲ್ರೆಡಿ ಎಲ್ಲ ಕಸಕ್ಕೆ ಎಣ್ಣೆ ಹೊಡೆದಿದ್ದೀವಿ ರೀ, ಕಸ ಎಲ್ಲ ಸತ್ತು ಹೋಗಿತ್ತು ರೀ. ಅದು ಎಷ್ಟು ಸಾಧ್ಯ ಆಕತ್ಲೆ ಸಣ್ಣಾಗಿದ್ದಾಗ ಅಷ್ಟು ಕೈಲಿ ಕಿತ್ತಿದ್ದೀವಿ ರೀ. ಆಮೇಲೆ ದೊಡ್ಡದಾಗಿದ್ದು ಅದನ್ನೆಲ್ಲ ಏನು ಮಾಡಿಬಿಟ್ಟಿದ್ದೀವಿ ರೀ, ಕಸದ ಎಣ್ಣೆ ಹೊಡೆದಿದ್ದೀವಿ ರೀ, ಅದೆಲ್ಲ ಸುಟ್ಟು ಹೋಗಿತ್ತು. ಅದ್ರೊಳಗಿಂದ ಎಲ್ಲ ತೆಗೆದ್ರೆ ಅವರು ತೆಗಿಬೇಕಾಕತ್ರಿ. ಕಸ ಸಿಕ್ಕೋತೈತಿ ರೀ, ತಾಸಿನ ಮ್ಯಾಗ ಇರ್ತೈತಿ ರೀ ಟ್ಯಾಕ್ಟ್ರ. ಅಂದ್ರೆ ಟೈಮ್ ಹಚ್ಚಿಬಿಟ್ಟಿರ್ತಾರೋ ಒಂದು ತಾಸಿಗೆ ಅಂಥೇಳಿ ಇಂತಿಷ್ಟು ರಾಕ್ ಇರ್ತೈತಿ ರೀ. ಅದಕ್ಕೆ ನೀವು ಕಸದು ಎಲ್ಲ ಸ್ವಚ್ಛ ಹಿಂಗೆ ತೆಗ್ದು ಈ ರೀತಿ ಏನು ಮಾಡಿರಿ ರುಟ್ರು ಹೊಡೆಸ್ರಿ. ಯಾಕಂದ್ರೆ ಕಸದು ಇಟ್ಟು ಹೊಡಿಸಿದ್ರಿ ಅಂದ್ರೆ ಅವ್ರೇನು ರೀ ಟ್ಯಾಕ್ಟ್ರ ಚಾಲು ಇಟ್ಟು ಏನು ಮಾಡ್ತಿರ್ತಾರೆ ಅದ್ರೊಳಗಿನ ಕಸದು ಎಲ್ಲ ತೆಗಿತಿರ್ತಾರೋ, ನಿಮ್ಗೆ ಹೊಲ್ದಾನವ್ರಿಗೆ ಲಾಸ, ಅವ್ರಿಗೆ ಏನೂ ಮಾಡೋಕೆ ಬರೋದಿಲ್ಲ. ಯಾಕಂದ್ರೆ ಟ್ಯಾಕ್ಟ್ರ್ ಒಳಗೆ ಕಸ ಸಿಕ್ಕೋತಂದ್ರೆ ಅವ್ರೇ ಮುಂದೆ ಹೆಂಗೆ ಹೋಗ್ಬೇಕು ರೀ. ಅದೇ ರೀತಿ ಅವರು ಎಲ್ಲ ಒಳಗಿಂದ ಅದನ್ನು ಕಚರಾದು ತಗೊಂಡು ಮುಂದೆ ಹೋಗ್ಬೇಕಾಕತಿ. ಅದಕ್ಕೆ ನೀವು ಹೊಲ್ದಾನವ್ರು ಏನು ಮಾಡಿರಿ ಮುಂಚೆನೇ ಎಲ್ಲ ಸ್ವಚ್ಛ ಹಿಂಗೆ ಕಸ ತೆಗೆದು ಗೊಬ್ಬರದು ಒಗೆದು ಬಿಡ್ರಿ ಈ ರೀತಿ. ಆಮೇಲೆ ಸ್ವಚ್ಛ ಮಾಡಿಬಿಟ್ರಿ ಅಂದ್ರೆ ಜಲ್ದಿನ ಈ ರೀತಿ ಏನಾಗ್ತಾವ್ರಿ ರುಟ್ರ ಹೊಡ್ಕೋತ ಬರ್ತಾರೆ ನೋಡ್ರಿ. ಇವ್ರು ಕಲ್ಬುಳಿಗೆ ಇರೋದಾರ ಕಾಕವರು. ಇವರು ತಿರುಗಿಸ್ಕೊಂಡು ಏನು ಮಾಡ್ತಾರೆ ಆ ದಂಡಿಗೆ ಹೋಗಿ ಏನು ಮತ್ತು ಅಂದ್ರೆ ಟ್ಯಾಕ್ಟ್ರ ಸಾಲ ಹೊಡ್ಕೊಂಡು ಬರ್ತಾರೆ. ಈಗ ಎಲ್ಲ ರುಟ್ರ ಹೊಡೆದಿದ್ದಾಗೈತೆ ರೀ. ಅಷ್ಟು ಎಲ್ಲ ನೋಡ್ರಿ ಎಷ್ಟು ಚಂದ ಮನೆ ಇರೈತೆ ರೀ ನಮ್ಮಲ್ಲಿ. ಈಗ ಇವರು ಕೌಲಿ ಹಾಕ್ಲತ್ತಾರೆ ನೋಡ್ರಿ, ಮುದುಕು ಅನ್ನೋರು ಗೋಟೆದವ್ರು ಅದ ರೀ. ಅಂದ್ರೆ ಈ ದಂಡಿದು ಒಂದು ಸಲ ಈಗ ಹಾಕೋತ ಹೋಗ್ಯಾರಿ ಅವ್ರು ಕೌಲಿ ರೀ. ಇದು 2ನೇ ಸಲ ರೀ, 2 ಸಲ ಹಾಕ್ತಾರೆ. ಫಸ್ಟ್ ಒಂದು ಸಲ ಸ್ವಲ್ಪ ಮಣ್ಣು ಇರೈತೆ ರೀ, ಕೆಳಗಿನ ನೆಲ ಎಲ್ಲ ಮ್ಯಾಗಿನ ಮಣ್ಣು ತೆಳಗಿನ ಮಣ್ಣು ಈ ಹದ ಮಾಡೈತೆ ರೀ. ತೆಳಗಿನ ಮ್ಯಾಗಿನ ತೆಳಗೆ ಮಾಡಿ ದಂಡಿಗೆ ಈ ರೀತಿ ಸ್ವಲ್ಪ ಏನಾಗೈತೆ ರೀ ಬೋದು ಏರ್ಸೈತೆ ರೀ. ಅದು ಇನ್ನು 2ನೇ ಸಲ ಹೊಡೆದ್ರಂದ್ರೆ ದಪ್ಪ ಹಿಂಗೆ ಬೋದು ಏರಿಸ್ತೈತೆ ರೀ. ನೀವು ಆಮೇಲೆ ಗಂಡಾಳ ಕರ್ಕೊಂಡು ಸಣ್ಕಿ ತೊಗೊಂಡು ಅಂದ್ರೆ ಬೋದು ಏರ್ಸೋದೇನೂ ಅವಶ್ಯಕತೆ ಇಲ್ಲರಿ. ಅಂದ್ರೆ ಇದು ಟ್ಯಾಕ್ಟ್ರ ರುಟ್ರ ಈ ರೀತಿ ಬೋದು ಏರಿಸಿಬಿಡ್ತಂದ್ರೆ ಇನ್ನು ಡೈರೆಕ್ಟ್ ಏನು ಮಾಡಿದ್ರೆ ನಾವು ಬೋರಿ ನೀರು ಬಾವಿ ನೀರು ಚಾಲೂ ಮಾಡಿ ಅಂದ್ರೆ ಪ್ರತಿಯೊಂದು ಕೌಲಿಗೆಲ್ಲ ಸಣ್ಕಿಲೆ ಕಟ್ಟಿರ್ತೀವಿ ಬಿಟ್ಟಿವಿ ಅಂದ್ರೆ ನೀರು ಹಾಯ್ತೈತೆ ರೀ ಫ್ರೆಂಡ್ಸ್. ಅನುಕೂಲ ಐತ್ರಿ. ಅಂದ್ರೆ ಎತ್ತಿಲೇನು ಹೊಡಿಲಾಕೆ ಬರ್ತೈತೆ ರೀ, ಎತ್ತಿಂದ ಒಂದು ಸ್ವಲ್ಪ ಟೈಮ್ ತೊಗೋತೈತೆ ರೀ. ಯಾಕಂದ್ರೆ ಆಮೇಲೆ ಟೈಮು ತೊಗೋತೈತೆ ರೀ. ಆಮೇಲೆ ಏನಪ್ಪ ಅಂದ್ರೆ ಆಳುಗಳು ಬೇಕಾಕವ್ರಿ. ಅದಕ್ಕೆ ಎತ್ತಿಗೆ ಈ ರೀತಿ ಹಿಂದಿಂದ ಕೌಲಿ ಅದು ಜಕ್ಕೊಳಕ್ಕೆ ಕೌಲಿ ಮಾಡ್ಕೋಬೇಕಾಕತ್ರಿ. ಎತ್ತಿಲಿ ಹೊಡೆದಿದ್ದು ಅಂದ್ರೆ ನಾವು ಎತ್ತಿಲಿ ಏನು ಗಳೆ ಹೊಡೆಸ್ತೀವಲ್ರಿ ಕಬ್ಬನ್ಯಾಗ, ಅವಾಗ ಅದಕ್ಕೆ ಟ್ಯಾಕ್ಟ್ರ್ ಅದರ ಹಿಂದಿಂದ ಏನು ಆಳುಗಳದ ಅವಶ್ಯಕತೆ ಇಲ್ಲರಿ. ಅದ ಈ ರೀತಿ ಮಣ್ಣು ನೋಡ್ರಿ ಎಷ್ಟು ಚಂದ ಗುಮ್ಮ ಮಣ್ಣು ಏರ್ಸ್ಕೊಂಡು ಬತ್ ನೋಡ್ರಿ. ಏನೂ ಇನ್ನು ಡೈರೆಕ್ಟ್ ನೀರು ಬಂದು ಅಂದ್ರೆ ಬಿಟ್ಟಿವಿ ಅಂದ್ರೆ ಇದ್ರೊಳಗೆ ಈಗ ಆ ದಂಡಿಗೆ ಹೋಗಿ ಬರ್ತಾರೆ ಅವರು. ಆಲ್ರೆಡಿ ಈ ದಂಡಿದಿಂದ ಬಂದ ಒಂದು ಸಲ ಆ ದಂಡಿಗೆ ಹೋಗಿ ಬಂದ್ರೆ ಆ ಕಡೆ ಅಂದ್ರೆ ನೋಡ್ಲಾಕತ್ತೀರಿ ನೀವು. ಇನ್ನು ಈ ದಂಡಿದಿಂದ ಆ ದಂಡಿಗೆ ಹೋಗ್ತಾರೆ ಹೊಡೆದು ಇದೇ ರೀತಿ ಕೌಲಿ ಹಾಕಿ ಕೊಟ್ಟು ಹೋದ್ರಿ. ಚಲೋ ಮಾಡ್ಯಾರಿ ಕೆಲಸ. ಮುದುಕು ಅನ್ನೋರಾಗಲಿ ಆಮೇಲೆ ಡೂಳಿ ಕುಡಿಯೋರು ಕಾಕವ್ರಾಗಲಿ ರೀ. ಬಾಳೆ ಗಿಡದಾಗೂ ಇವರ ರುಟ್ರು ಹೊಡ್ಲಿಕ್ಕೆ ಬಂದಿದ್ರಿ. ಬಾಳೆ ಗಿಡ
ಗಿಡದಾಗ ನಡಿತೈತ್ರಿ ಇದು. ಬಾಳೆ ಗಿಡ ಒಂದು ಸ್ವಲ್ಪ ಅಂಗ್ಲ ಹಚ್ಚಬೇಕಾಕತ್ರಿ, ತೊಗರಿಯಾಗ ನಡಿತೈತ್ರಿ, ಆಮೇಲೆ ಕಬ್ಬಿನೊಳಗೂ ನಡಿತೈತ್ರಿ. ನೋಡ್ರಿ ನಿಮಗೂ ಈ ರೀತಿ ರೂಟ್ರ್ ಹೊಡ್ಯಾರ ಬೇಕಾಗಿದ್ರಂದ್ರೆ ನಮ್ಮ ಗೋಟೆ ಗ್ರಾಮದವ್ರು ಇವ್ರು ಮುದುಕನ್ನ ಸಲಗರಿ ಆಮೇಲೆ ಡೊಳ್ಳಿ ಕುಡಿಯೋರು ಕಾಕಾರದಾರಿ ಅವ್ರನ್ನ ಸಂಪರ್ಕ ಮಾಡಿದ್ರಿ ಅಂದ್ರೆ ಬಂದ ನಿಮ್ಮ ಪ್ರತಿಯೊಂದು ಬೆಳೆ ಒಳಗೂ ಇದೇ ರೀತಿ ರೂಟ್ರ್ ಹೊಡೆದ ಕೊಟ್ಟು ಹೋಗ್ತಾರೆ. ಎಷ್ಟು ಚಂದ ರೂಟ್ರ್ ಹೊಡೆದಾರ. ನೆಲ ಹಸನ್ ಇಡ್ರಿ ಫಸ್ಟ್ ನೀವು ರೂಟ್ರ್ ಹೊಡ್ಸೋ ಮುಂದಾಗ ನೆಲದೊಳಗೆ ಕಸ ಇಡಕ್ಕೆ ಹೋಗ್ಬೇಡ್ರಿ. ಈಗ ರೂಟ್ರ್ ಹೊಡಿದದು ಆಗಾನ ಏನು ಮಾಡ್ತಾನೆ ಫ್ರೆಂಡ್ಸ್ ಅಂದ್ರೆ ನಮ್ಮ ಮನೆ ತೋರಿಸ್ತಾನೆ ಬರ್ರಿ ಯಾವ ರೀತಿ ಐತಿ, ಆಮೇಲೆ ರೂಟ್ರ್ ಯಾವ ರೀತಿ ಹೊಡೆದಾರ. ಅವ್ರು ಹಾದ್ರಿ ರೂಟ್ರ್ ಹೊಡೆದು ಅವ್ರ ಮನೆಗೆ ಅವ್ರನ್ನ ಸಂಪರ್ಕ ಮಾಡಬೇಕಾಗಿತ್ತಂದ್ರೆ ಅವ್ರು ಆಲ್ರೆಡಿ ಫೋನ್ ನಂಬರ್ ಅವ್ರ ಹೆಸರದು ಹೇಳ್ಯಾರ ಅಲ್ಲಿ ವಿಡಿಯೋದಾಗ, ಅಲ್ಲೆಲ್ಲ ನೋಡಿ ನೀವು ಫೋನ್ ನಂಬರ್ ಅದು ಕಾಂಟ್ಯಾಕ್ಟ್ ಮಾಡಿರಿ. ನೋಡ್ರಿ ಎಷ್ಟು ಚಂದ ಕಾಣ್ಲತ್ತೈತಿ ರೂಟ್ರ್ ಹೊಡೆದ್ಬೇಕು ನಮ್ಮ ಕಬ್ಬ ಮಾಡಿ ನೋಡ್ರಿ ಎಷ್ಟು ಚಂದ ಆಗೈತಿ ರೀ. ಅವ್ರು ರೂಟ್ರ್ ಹೊಡೆದು ಹೋದ್ಬೇಕು 1-2 ಸಲ ಮಳೆ ಆತ್ರಿ ಫ್ರೆಂಡ್ಸ. ಅಂದ್ರೆ ಅಂಗಳದಾಗ ನೀರು ಅಷ್ಟು ಮಳೆ ಆತ್ರಿ, ಚಲೋ ಆಗೈತೆ ರೀ ರೂಟ್ರ್ ಹೊಡೆದು ಕೊಟ್ಟ ಬಳಿಕ. ಈಗ ಸಂಜೆ ಮುಂದೆ ಆಗೈತೆ ರೀ, ನಾ ಸಂಜೆಗೆ ಮತ್ತು ರಂಗೋಲಿ ಅದು ಹಾಕೀನಿ ರೀ. ಈಗ ಹಾಕಿ ನಾನು ನಿಮ್ಗೆ ಮೇಲ್ಗಡೆ ಹೋಗಿರಿ ನಮ್ಮ ಮನೆ ಮೇಲೆ ತೋರಿಸ್ತೀನಿ ಯಾವ ರೀತಿ ಕಬ್ಬು ಕಾಣ್ಲಾಕತ್ತೈತಿ ಅಂತ ಹೇಳಿ. ನಮ್ಮ ಮನೆ ನೋಡ್ರಿ ಯಾವ ರೀತಿ ಐತಿ. ನಮ್ಮ ಮನೆ ಮುಂದೆ ಗಿಡ ನೋಡ್ರಿ, ನಮ್ಮ ಮಮ್ಮಿಯವರು ಎಲ್ಲ ಕೈ ತೋಟ ಅಂದ್ರೆ ರೀ ಗಾರ್ಡನ್ ಹಚ್ಚಿಬಿಟ್ಟಾರ ನೋಡ್ರಿ ಎಷ್ಟು ಚಂದ ಐತಿ. ಈಗ ನಮ್ಮ ಮೇಲ್ಗಡೆ ಹೋಗ್ಕೊಂಡ್ರಿ ಜಿನಿ ಐತ್ರಿ, ಇಲ್ಲಿ ಸೈಡ್ಗೆ ನಾವು ಜಿನಿ ಬಿಟ್ಟಿದ್ದೀವಿ ರೀ. ಈಗ ಮ್ಯಾಲೆ ಹೋದ ಬಳಿಕ ಕಬ್ಬ ಎಷ್ಟು ಚಂದ ಕಾಣಿಸ್ತೈತಿ ಅಂತೇಳಿ ತೋರಿಸ್ತೀನಿ ರೀ. ನೋಡ್ರಿ ನಮ್ಮ ಸ್ನೇಹ ಎಲ್ಲ ನನಗೆ ಮುಂದೆ ಆದಲ್ರಿ, ನಾ ಎಲ್ಲರಿಗೆ ತೋರಿಸ್ತಾನು ನಮ್ಮ ಫ್ರೆಂಡ್ಸಿಗೆ ಅಂತೇಳಿ ನಿಮ್ಗೆ ಎಲ್ಲರಿಗೆ ಹಾಯ್ ಹೇಳಕತ್ತ ನೋಡ್ರಿ. ಭಾಳ ಚೂಟ್ ಅದಾಡ್ರಿ ನಮ್ಮ ಸ್ನೇಹ ಎಲ್ಲ ರೀ. ಪ್ರತಿಯೊಂದೆಲ್ಲ ಕೇಳ್ತಿರ್ತಾರೆ ನನ್ನ ಫ್ರೆಂಡ್ಸ್ ಎಷ್ಟು ಜನ ನೋಡ್ಯಾರು, ಯೂಸ್ ಎಷ್ಟು ಆಗ್ಯಾವು, ಲೈಕ್ ಎಷ್ಟು ಮಂದಿ ಮಾಡ್ಯಾರ ನನ್ನ ಫ್ರೆಂಡ್ಸ್ ಅಂತೇಳಿ ಎಲ್ಲ ಡೈಲಿ ನಿಮ್ಮನ್ನ ಕೇಳ್ತಿರ್ತಾಳ್ರಿ ನಮ್ಮ ಸ್ನೇಹ ಎಲ್ಲ. ಅದಕ್ಕೆ ನಮ್ಮ ಸ್ನೇಹಲ್ನ ಎಲ್ಲರೂ ನೀವು ಪ್ರೀತಿ ಸ್ನೇಹ ತೋರ್ಸಾತ್ತೀರಿ, ನಿಮಗೆ ಯಾವಾಗಲೂ ಚಿರಋಣಿ ಆಗಿರ್ತೀವಿ ರೀ. ಇವಾಗ ನೋಡ್ರಿ ಎಷ್ಟು ಚಂದ ಮಾಡಾಗೈತೆ ರೀ ಇಲ್ಲೆಲ್ಲ ಮೇಲ್ಗಡೆ ರೀ. ನಮ್ಮದು ಮನೆ ಮೇಲೆ ಬಂದ ಮೇಲೆ ನಿಮಗೆ ನಮ್ಮ ಹೊಲ ನೋಡ್ರಿ ಯಾವ ರೀತಿ ಕಾಣ್ಲಾಕತ್ತೈತೆ ರೀ. ಪ್ರತಿಯೊಬ್ಬರು ಎಲ್ಲನೂ ಇಲ್ಲಿ ಬೆಳೆನ ಮಾಡ್ಯಾರ ಫ್ರೆಂಡ್ಸ, ಯಾರ್ದು ಖಾಲಿ ನೆಲ ಅಂತೇನಿಲ್ಲ. ಅಂದ್ರೆ ಒಂದು ವರ್ಷದೊಳಗೆ ಸತತ್ತು 12 ತಿಂಗಳು ಬೆಳೆ ಇರ್ತಾವ್ರಿ. ಇದನ್ನು ಸೈಡ್ ನಾವು ಈಗ ರೀ ಮೆಣಸಿನ ಗಿಡ ಅದು ಇದ್ದು ಅಲ್ರಿ, ಇಲ್ಲಿ ಉಳ್ಳಾಗಡ್ಡಿ ಅದು ತೆಗ್ದಿದ್ದೀವಿ ರೀ. ಅದನ್ನು ಈ ಕಡೆ ಬೆಂಡಿ ಗಿಡ ಅದು ಹಾಕಿದ್ದೀವಿ ರೀ. ಈ ಕಡೆ ನೆಲ ಹಿಂದಿಂದ ಖಾಲಿ ಆಗಿಲ್ಲ ಅಂತೇಳಿ ಅಲ್ಲಿ ಏನೂ ಹಾಕಿಲ್ಲ. ಇನ್ನು ಹಾಕೋರದೀವ್ರಿ ಏನು ರೀ ಗೊಂಜಾಳ ಹಾಕೋದ್ರಿ, ಇಲ್ಲ ಮತ್ತು ವಾಪಸ್ ಏನು ರೀ ಕಾಯಿಪಲ್ಯ ಅದು ಮಾಡೋದೈತ್ರಿ, ಇಲ್ಲ ಕಬ್ಬರಿ ಹಚ್ಚೋದೈತ್ರಿ ಅಲ್ಲಿ ಬೀಜಕ್ಕೆ. ಅದಕ್ಕೆ ಅವು ಬೆಂಡಿ ಗಿಡ ಅದಾವ್ರಿ, ನಾ ಬೆಂಡಿ ಕಾಯಿ ಆಗತ್ತವ್ರಿ. ಅದಕ್ಕೆ ಅವು ಸೈಡ್ ಖುಲ್ಲ ಆಗಿಲ್ಲ ಅಂತೇಳಿ ಏನು ಮಾಡಿದೀವಿ ನಾ ಬಿಟ್ಟಿದ್ದೀವಿ ರೀ. ಅಟ್ಟು ಎಲ್ಲ ಬೆಳೆನ ಅದಾವ್ರಿ. ಕೆರೆಗೆ ಕೃಷ್ಣಾ ನದಿ ಹಾದೈತಿ ಅಲ್ರಿ ನಮ್ಮ ಚಿಕ್ಕಪಡಸರಿ ಒಳಗೆ ಜಮಖಂಡಿ ತಾಲೂಕಿನಾಗ. ಕೃಷ್ಣಾ ನದಿ ನೀರು ಇಲ್ಲಿ ಎಲ್ಲ ನಮ್ಮ ಕೆರೆಗಳಿಗೆ ತಂದು ಹೋಗ್ಸ್ಯಾರಿ ಪೈಪ್ಲೈನ್ ಮುಖಾಂತರ ಗೌರ್ಮೆಂಟ್ದವರು. ಅವು ನೀರು ಕೆರೆ ಒಳಗೆ ಅಂದ್ರೆ 12 ತಿಂಗಳು ಇರೋದ್ರಿಂದ ಎಲ್ಲ ನಮ್ಮ ಕೆರೆಯಿಂದ ಇದೀವಿ ನಾವೆಲ್ಲ. ಬೋರ ಬಾವಿ ಯಾವಾಗಲಿ ನೀರು ಇರ್ತಾವ್ರಿ. ಅದಕ್ಕೆ ಎಲ್ಲ ಹೊಲ್ದಾಗ ಬೆಳೆನೈತ್ರಿ. ಆಲ್ಮೋಸ್ಟ್ ಎಲ್ಲ ನಾವು ಇಲ್ಲಿ ಅಂದ್ರೆ 100ಕ್ಕೆ ರೀ ಒಂದು 50% ಅಷ್ಟು ಕಬ್ಬು ಹಚ್ಚಿದೀವಿ ರೀ. ಎಲ್ಲರ ಹೊಲದಾಗೂ ಕಬ್ಬು ಅದಾವ ರೀ. ಒಂದು ಇನ್ನು 50% ಯಾರು ದ್ರಾಕ್ಷಿ ಹಚ್ಚಾರಿ. ದ್ರಾಕ್ಷಿ ಏನು ಉಳ್ದಿದ್ದೆಲ್ಲ ಕಾಯಿಪಲ್ಯ ಅದು ಮಾಡಿರ್ತಾರೆ. ಒಟ್ಟು ಟೋಟಲ್ ಎಲ್ಲರೂ ಬೆಳೆ ಅದಾವ್ರಿ ಹೊಲದಾಗ. ನೋಡ್ರಿ ನಮ್ಮ ಮನೆ ಮುಂದಿನ ಅಂಗಳ ಯಾವ ರೀತಿ ಕಾಣ್ಲಾಕತ್ತೈತಿ. ನಮ್ಮ ಮನೆ ಮೇಲ್ಗಡೆ ಏನು ತೋರಿಸ್ಲತ್ತನು. ಡೈಲಿ ಮುಂಜಾನೆ ಸಂಜೆಗೆ ಈ ರೀತಿ ರಂಗೋಲಿ ಹಾಕ್ತೀವಿ ರೀ, ತುಳಸಿ ಊದಿನ ಕಡ್ಡಿ ಹಚ್ತೀವಿ. ಹೊಲ ನೋಡ್ರಿ ಯಾವ ರೀತಿ ಕಾಣ್ಲಾಕತ್ತೈತಿ. ಆಮೇಲೆ ಇದನ್ನು ಕೌಲರ್ ಹಾಕಿದ್ವಿ ನೋಡ್ರಿ ಮನೆ ಮುಂದೆ ಚಂದಕ್ಕಂತೇಳಿ. ನಮ್ಮ ಮನೆ ಮುಂದೆ ಯಾವ ರೀತಿ ಮಾಡಿದ್ದೀವಿ ನೋಡ್ರಿ ಡಿಸೈನ. ಈ ಕಡೆನೂ ನೋಡ್ರಿ ತೋರಿಸ್ತಾನೆ ನಿಮ್ಗೆ. ಎಲ್ಲ ತೆಂಗಿನ ಗಿಡ ಅದಾವ್ರಿ. ಪ್ರತಿಯೊಬ್ಬರು ಎಲ್ಲರೂ ಹೊಲ್ದಾಗ ಬೆಳೆಯೋದವ್ರಿ. ಎಲ್ಲರೂ ತೆಂಗಿನ ಗಿಡಗಳು, ಮಾವಿನ ಗಿಡಗಳು, ಎಲ್ಲ ತಮ್ಮ ಸೀತಾಫಲ ಹಣ್ಣು ಹಿಂಗೆ ಹಣ್ಣಿನ ಗಿಡಗಳದು ಎಲ್ಲ ಪ್ರತಿಯೊಂದು ಎಲ್ಲ ಹಚ್ಚಾರು. ಮನೆ ಮುಂದೆ ಎಲ್ಲರೂ ಕಂಪಲ್ಸರಿ ಗಿಡ ಹಚ್ಚಾರಿ. ನೆರಳಿಗೆ ನಮ್ಮ ಅವ್ವಾರು ಗಾರ್ಡನ್ ಮಾಡ್ಯಾರಿ. ಹೊಂಗೆ ಮರ ಹಚ್ಚಿದ್ದೀವಿ ರೀ, ಮಾವಿನ ಮರ ಹಚ್ಚಿದ್ದೀವಿ, ಸೀತಾಫಲ ಮರ, ಮಾವಿನ ಹಣ್ಣಿನ ಎಲ್ಲ ಪ್ರತಿಯೊಂದು ಇದಿಲ್ಲ ಅನ್ನಂಗಿಲ್ಲ. ಎಲ್ಲ ಕಾಯಿಪಲ್ಲೆ ಗಿಡ ರೀ ಎಲ್ಲ ಅದಾವ್ರಿ ನಮ್ಮ ತೋಟದಾಗ. ಅಂದ್ರೆ ಮಲೆನಾಡು ನೋಡ್ದಂಗೆ ಆಗತ್ತೈತ್ರಿ. ಫಸ್ಟ್ ನಾವು ಸಣ್ಣವ್ರಿದ್ದಾಗ ಇವೆಲ್ಲ ಇಷ್ಟು ಬೆಳೆ ಇರಲಿಲ್ಲ ಫ್ರೆಂಡ್ಸ್. ಅವಾಗೆಲ್ಲ ಇದು ಮಾಡಿತ್ರಿ. ಇವಾಗ ಕೃಷ್ಣಾ ನದಿ ನೀರು ನಮ್ಮ ಕೆರೆ ಒಳಗೆ ಬಂದು ಬಿದ್ದು ಅಲ್ರಿ, ಅಂದಿನಿಂದ ನಮ್ಮದೆಲ್ಲ ಏನಾಗಿಬಿಡ್ತ್ರಿ ಮಲೆನಾಡು ಪ್ರದೇಶ ಆಗೈತಿ ನೋಡ್ರಿ. ಮಲೆನಾಡಿಗಿಂತನೂ ಮಲೆನಾಡ್ದೊಳಗೆ ಯಾವ ರೀತಿ ವೈಭವ ಇರ್ತೈತಿ ನೋಡ್ರಿ, ಅದೇ ರೀತಿ ಎಲ್ಲ ನಮ್ಮ ಗೋಟೆ ಜಮಖಂಡಿ ಒಳಗೆ ನೋಡ್ರಿ ಯಾವ ರೀತಿ. ಅಂದ್ರೆ ಜಮಖಂಡಿ ತಾಲೂಕು ಗೋಟೆದೊಳಗೆ ಎಷ್ಟು ಹೊಲ ಅದು ಎಲ್ಲ ಮಲೆನಾಡು ಟೈಪನ ಹಸಿರದಿಂದ ಹಸಿರಾಗಿ ಕಾಣ್ಲಾಕತ್ತಾವು. ನನಗಂತೂ ನೋಡಿ ನಮ್ಮ ಭೂತಾಯಿಯನ್ನು ನೋಡಿ ಭಾರಿ ಖುಷಿ ಅನಿಸ್ತೈತ್ರಿ. ಹಳ್ಳಿ ವಾತಾವರಣ ಈ ರೀತಿ ನೋಡಿ ಹೊಲದೊಳಗೆ ಇರೋದು ಒಂದು ಫ್ರೆಶ್ ವಾತಾವರಣ ಇರ್ತೈತೆ ರೀ. ಶುದ್ಧವಾದ ಗಾಳಿ ಸೇವನೆ ರೀ. ಆಮೇಲೆ ತಾಜಾ ಕಾಯಿಪಲ್ಯ ತರಕಾರಿಗಳು ರೀ ಎಲ್ಲ ತಿನ್ನೋದ್ರಿ ಹೊಲದಾಗಿರೋದ್ರಿಂದ. ನೋಡಿ ಭಾರಿ ಖುಷಿ ಅನಿಸ್ತೈತೆ ರೀ. ನೋಡಿರಿ ನಮ್ಮ ತೋಟ ನೋಡಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಪ್ರತಿಯೊಬ್ಬರೆಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ. ಈಗ ಕೆಳಗಡೆ ಹೋಗೋಣ ಬರ್ರಿ. ಜಿನಿ ಐತ್ರಿ, ಜಿನಿ ಇಳಿದ ಈಗ ಕೆಳಗಡೆ ಹೊಂಟಿದ್ದೀನಿ ರೀ. ನಮ್ಮ ಸ್ನೇಹಲ್ ಏನು ಮಾಡಿದ್ರು ಒದರ್ಲಾಕತ್ತಾಳ ನನಗೆ, ನಿಮ್ಮ ಮುಂದೆ ಹೋಗಬೇಡ ನಾ ಬರ್ತಾನೆ ಅಂದ್ರೆ ಅಂತೇಳಿ ಯಾಕೆ ಆಟ ಆಡ್ಲಾಕತ್ತಿದ್ರಲ್ರಿ ಅಲ್ಲಿ ಮೇಲ್ಗಡೆ. ಈಗ ಓಡಿ ಬಂದ್ರೆ ನೋಡ್ರಿ ಯಾವ ರೀತಿ ಓಡಿ ಬರ್ತಾಳೆ ನೋಡ್ರಿ. ಓಡಿ ಬಂದ ಈಗ ಏನು ಮಾಡ್ತಾಳ್ರಿ ನಿಮ್ಗೆ ಎಲ್ಲರಿಗೂ ಒಂದು ಬಾಯ್ ಹೇಳ್ತಾಳ್ರಿ. ಯಾಕಂದ್ರೆ ಕೆಳಗಡೆ ಹೊಂಟಿದ್ರು ಮೇಲ್ಗಡೆ ಎಲ್ಲ ತೋರಿಸಿದ್ವಲ್ರಿ. ಅದಕ್ಕೆ ನೋಡ್ರಿ ಯಾವ ರೀತಿ ಹೊಂಟಾಡ್ರಿ ಕೆಳಗಡೆ. ಭಾಳ ಚೂಟ್ ಇದಾಳ್ರಿ ಆಕಿ.
ಅಂದ್ರೆ ಬೆರಿಕೆ ಭಾಳ ಅದಾಳ್ರಿ ನೋಡ್ರಿ ಯಾವ ರೀತಿ ನಿಮಗೆ ಬಾ ಹೇಳಿದ್ರಿ ಹೇಳಿ ಇನ್ನು ಕೆಳಗಡೆ ಹೋಗ್ತೀವ್ರಿ. ಹೋಗಿ ಇಬ್ಬರು ಕೈಕಾಲು ಮುಖ ತಕ್ಕೋತೀವ್ರಿ. ತಕ್ಕೊಂಡ ಸಂಜೆ ಆಗೈತ್ರಿ. ಈಗ ಸಂಜೆ 7 ಗಂಟೆ ಆಗೈತ್ರಿ. ಅದಕ್ಕೆ ಏನು ಮಾಡ್ತೀವ್ರಿ ಫ್ರೆಂಡ್ಸ, ಕೈಕಾಲು ಮುಖ ಅದು ತಕ್ಕೊಂಡು ಜಗಲಿ ಮೇಲೆ ದೀಪ ಹಚ್ಚಕಿದಾಳ್ರಿ. ನಮ್ಮ ಸ್ನೇಹ ಎಲ್ಲ ಡೈಲಿನ ಹಚ್ತಾನಲ್ರಿ, ಅದನ್ನ ನೋಡಿ ಆಕಿನೂ ಏನು ಮಾಡ್ತಾಳ್ರಿ ರೂಢಿ ಮಾಡ್ಕೊಂಡಾಳು. ಈಗ ಕೈಕಾಲು ಮರಿ ತಕ್ಕೊಂಡು ಬಂದೀವ್ರಿ. ಸ್ನೇಹ ಎಲ್ಲ 2 ಊದಿನ ಕಡ್ಡಿ ತೊಗೊಂಡಾಳ್ರಿ. ಜಗಲಿ ಮೇಲೆ ದೀಪ ಹಚ್ಚಿದೀವ್ರಿ ಆಲ್ರೆಡಿ ರೀ. ಈಗ ಇಲ್ಲೆಲ್ಲ ಜಗಲಿ ಮುಂದೆ ಬೆಳಗಿದ್ರಲ್ರಿ ಫ್ರೆಂಡ್ಸ. ಬೆಳಗ್ಗೆ ಏನು ಮಾಡ್ತಾಳ್ರಿ ನೋಡ್ರಿ, ನಮ್ಮ ಜಗಲಿ ತೋರಿಸ್ತೀನಿ ಯಾವ ರೀತಿ ಐತಿ. ಇವು ತುಳಸಿಗೆ ಹಚ್ಚಿ ಬಂದು ಆಮೇಲೆ ವಾಪಸ್ ಅಲ್ಲಿ ಜಗಲಿ ಮೇಲೆ ಮತ್ತೆ 2 ಊದಿನ ಕಡ್ಡಿ ಹಚ್ಚಾವ್ರಿ ನಾವು. ಜಗಲಿ ನೋಡ್ರಿ ಡೈಲಿ ಯಾವ ರೀತಿ ಪೂಜೆ ಮಾಡ್ತಾನೆ ನೋಡ್ರಿ. ನಾ ರಂಗೋಲಿ ಹೂವು ಅದು ಏರಿಸಿ ಈಗ ನಮ್ಮ ಸ್ನೇಹಲ್ಲಿ ಏನು ಮಾಡ್ಲಾಕತ್ತಾಳ್ರಿ, ಪ್ರತಿಯೊಂದೆಲ್ಲ ಈ ರೀತಿ ಬಾಗಿಲಿಗೆ ಯಾವ ರೀತಿ ಬೆಳಗ್ತಾಳೆ ನೋಡ್ರಿ. ನಾನು ನಮ್ಮ ಅವ್ವಾರು ಯಾವ ರೀತಿ ನಾವು ಮಾಡ್ತೀವಲ್ರಿ ಅದನ್ನ ನೋಡಿ ಕಲ್ಕೊಂಡಾಳ್ರಿ. ಎಲ್ಲ ಕೆಲಸ ಮಾಡ್ತಾಳ್ರಿ. ಶಾಲ್ಯಾಗೂ ಅಷ್ಟು ಹುಷಾರದಾಳ್ರಿ. ಆಮೇಲೆ ಮನೆ ಕೆಲಸ ಪ್ರತಿಯೊಂದೆಲ್ಲ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾಳ್ರಿ. ನೋಡ್ರಿ ಇದು ರೀತಿ ಬಾಗಿಲಿಗೆ ಬೆಳಗಿದ್ರು. ಇಲ್ಲಿ ಫೋಟೋ ಹಾಕಿದೀವ್ರಿ ಹಾಲ್ ಒಳಗೆ. ಅಂದ್ರೆ ಎಲ್ಲ ದೇವ್ರ ಫೋಟೋದಾರು. ಅಲ್ಲಿ ಫೋಟೋಕ್ಕೆ ಏನು ಮಾಡಿದ್ರಲ್ರಿ ಈ ರೀತಿ ಊದಿನ ಕಡ್ಡಿ ಬೆಳಗಿದ್ರು ನೋಡ್ರಿ. 2 ಊದಿನ ಕಡ್ಡಿ ತೊಗೊಂಡು ಆಮೇಲೆ ಈ ಕಡೆ ಒಂದು ಬೆಡ್ರೂಮ್ ಐತಿ. ಇಲ್ಲಿ ಬಾಗಿಲಿಗೆ ಬೆಳಗಿರಿ ವಾಪಸ್ ಮೇನ್ ಬಾಗಿಲಿಗೆ ಹೋದಳ್ರಿ. ಈಗ ಹೊರಗಡೆ ರೀ ಅಂದ್ರೆ ನಾವು ಯಾವ ರೀತಿ ಮಾಡ್ತೀವಲ್ರಿ ಡೈಲಿ ಅದನ್ನ ನೋಡ್ಯಾಡ್ರಿ. ನೋಡಿ ಆಕಿನೂ ಯಾವ ರೀತಿ ಮಾಡ್ಲಕತ್ತಾಳ ನೋಡ್ರಿ. ಇಲ್ಲಿ ಮೇನ್ ಬಾಗಿಲಿಗೆ ಬೆಳಗಿದಾದ್ಮೇಲೆ ಏನು ಮಾಡ್ತಾಳ್ರಿ ಅಲ್ಲಿ ತುಳಸಿಗೆ ಅಂದ್ರೆ ತುಳಸಿಗೆ ಊದಿನ ಕಡ್ಡಿ ಹಚ್ಚಿ ಬರ್ತೀವ್ರಿ ನಾವು ಫಸ್ಟ್ ಫ್ರೆಂಡ್ಸ್. ಆಮೇಲೆ ಏನು ಮಾಡ್ತೀವ್ರಿ ಮನ್ಯಾಗ ಬಂದು ದೇವ್ರ ಜಗಲಿ ಮೇಲೆ ಹಚ್ತೀವ್ರಿ ದೀಪ ಹಚ್ಚಿ. ಇದೇ ರೀತಿ ಡೈಲಿ ಸಂಜೆಗೆ ಮುಂಜಾನೆ ಏನು ಮಾಡ್ತೀವ್ರಿ ನಾವು ಪೂಜೆ. ತುಳಸಿಗೆ ಫಸ್ಟ್ ರಂಗೋಲಿ ಹಾಕೋದಾಗಲ್ರಿ, ಪೂಜೆ ಮಾಡೋದಾಗಲ್ರಿ. ತುಳಸಿಗೆ ಅಂದ್ರೆ ಹೊರಸಲ್ಕ ಮಾಡಿದ್ಮೇಲೆ ಆಮೇಲೆ ಒಳಗಡೆ ಜಗಲಿ ಮೇಲೆ ಮಾಡ್ತೀವಿ. ಅಂದ್ರೆ ಆಮೇಲೆ ಮುಂಜಾನೆ ಸಂಜೆಗೆ 2 ಟೈಮ್ ರಂಗೋಲಿಯನ್ನು ಬಿಡಿಸ್ತೀವ್ರಿ. ಇಲ್ಲಿ ಜಗಲಿ ಅಂದ್ರೆ ಇಲ್ಲಿ ಜಗಲಿ ಮೇಲೆ ಬೆಳ್ಕೊಂಡು ಆಮೇಲೆ ಬಾಗಿಲಿಗೆ ಬೆಳಗ್ಗೆ ಇಲ್ಲಿ ತಂದು ತುಳಸಿಗೆ ತೊಗೊಂಡು ಬಂದಾಳ್ರಿ. ಸಂಜೆ 7-10 ಆತ್ರೀಗ ನೋಡ್ರಿ. ನೀವು ಹೊರಗಡೆ ಊದಿನ ಕಡ್ಡಿ ಎಲ್ಲ ಚುಚ್ಚಿದ್ರಿ ಮೇಲುಗಡೆ ಹಚ್ಚಿದೀವ್ರಿ. ಆಮೇಲೆ ನಮಸ್ಕಾರ ನೋಡ್ರಿ ಯಾವ ರೀತಿ ಮಾಡ್ಲಕತ್ತಾಳ ನಮ್ಮ ಸ್ನೇಹ ಎಲ್ಲ. ತುಳಸಿ ಕಾಲು ಬಿದ್ದಳ್ರಿ. ಅಲ್ಲಿ ತುಳಸಿದ ಕುಂಕುಮ ಮತ್ತು ಅರಿಶಿನ ಅಲ್ಲಿ ಹಚ್ಚಿರ್ತೀವಲ್ರಿ. ಅಲ್ಲಿ ಕೆಳಗಡೆ ಕಾಲು ಬಿದ್ದ ಒಂದು ಸ್ವಲ್ಪ ಕುಂಕುಮ ಅರಿಶಿನ ತೊಗೊಂಡು ಅದನ್ನ ಪ್ರಸಾದ ಏನು ಮಾಡಿದ್ರಿ. ಯಾಕಂದ್ರೆ ಊದಿನ ಕಡ್ಡಿ ಪ್ರಸಾದಕ್ಕೆ ಈಗ ನೆಲಕಂಗಿಲ್ಲ. ನಮ್ಮ ಮೇಲ್ಗಡೆ ಚುಚ್ಚಿನ್ರಿ. ಅಂದ್ರೆ ಸಣ್ಣ ಮಕ್ಳು ಇರ್ತಾರೆ ಆಡ್ಕೋತದು ಬಂದು ಅವ್ರ ಕೈ ಅದು ಸುಟ್ಕೋಬಾರ್ದು ಅಂಥೇಳಿ ಕೆಳಗಡೆ ಯಾರಿಗೆ ನೆಲಕಬಾರ್ದು ಅಂಥೇಳಿ ಮೇಲ್ಗಡೆಯಲ್ಲಿ ತುಳಸಿ ಅಂತೇಳಿ ಏನು ಮಾಡಿನ 2 ಊದಿನ ಕಡ್ಡಿ ಹಚ್ಚಿನೂ ನನಗೂ ಒಂದು ಸ್ವಲ್ಪ ತಂದು ಕುಂಕುಮ ಹಚ್ಚಿದ್ರು ನೋಡ್ರಿ. ಈಗ ಹಚ್ಚೋದಾತ್ರಿ ಜಗಲಿ ಮೇಲೆ. ಆಮೇಲೆ ಈಗ ಹೋಗಿ ವಾಪಸ್ ಇಲ್ಲಿ ತುಳಸಿಗೆ ಹಚ್ಚಿದ ಮೇಲೆ ನಾ ಏನು ಮಾಡ್ತೇನೆ ರೀ ಒಳಗೆ ನಮ್ಮ ಸ್ನೇಹಲ್ ಹೋದ್ರು ತೋರಿಸ್ತಾನೆ ಬರ್ರಿ ನಿಮ್ಗೆ ಯಾವ ರೀತಿ ಒಳಗಡೆ ಎಲ್ಲ ಲೈಟ್ ಹಚ್ಚಿಬಿಟ್ಟಿದೀವ್ರಿ. ಮುಂದೂ ಎಲ್ಲ ಲೈಟ್ ಹಚ್ಚಿಬಿಟ್ಟಿದೀವ್ರಿ. ಕಾಂಡಾಕತ್ತೈತೆ ರೀ. ಸಂಜೆ ಈಗ 7:15 ಆಯ್ತು ರೀ. ಅಂದ್ರೆ ಡೈಲಿ ಇದೇ ಟೈಮ್ಗೆ ನಾವು ಏನು ಮಾಡ್ತೀವ್ರಿ ಊದಿನ ಕಡ್ಡಿ ಹಚ್ತೀವಿ. ಜಗಲಿ ಮೇಲೆ ಬಂದು 2 ಊದಿನ ಕಡ್ಡಿ ಹಚ್ಚಿವ್ರಿ. ನಮಸ್ಕಾರ ಮಾಡಿದೀವ್ರಿ ನೋಡ್ರಿ. ಈಗ ಇಷ್ಟಕ್ಕೆ ನಾನು ವಿಡಿಯೋ ಮುಗಿಸೋಕೆ ಅದನ್ನು. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ಎಲ್ಲರೂ ನನಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಹೇಳ್ರಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಎಲ್ಲರೂ ಪ್ರತಿಯೊಬ್ಬರೆಲ್ಲ ನಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಅದಲ್ದೆ ನಾನು ಇನ್ಸ್ಟಾಗ್ರಾಮ ಫೇಸ್ಬುಕ್ ಮೇಲೆ ಎಲ್ಲರೂ ಫಾಲೋ ಮಾಡ್ಕೋರಿ. ಇವತ್ತಿಂದ ಕಬ್ಬಿಂದ್ರೊಳಗೆ ರೊಟ್ಟಿ ಹೊಡಿದ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ಪ್ರತಿಯೊಬ್ಬರೆಲ್ಲ ಕಮೆಂಟ್ ಮಾಡಿರಿ. ಅದಲ್ದೆ ನಮ್ಮ ತೋಟ ಆಮೇಲೆ ನಮ್ಮ ಮನೆ ತೋರಿಸಿದ್ನಿ. ನಾವು ಯಾವ ರೀತಿ ಸಂಜೆಗೆ ಜಗಲಿ ಮೇಲೆ ದೀಪ ಹಚ್ತೀವಿ ಅದನ್ನು ತೋರಿಸಿದ್ನಿ. ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಾಗ ಭೇಟಿ ಹಾಕೋಣ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್.